ರಾಜ್ಯಾಧ್ಯಕ್ಷರು ತಾವು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಅದು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋ ಮಕ್ಕಳಿಗೋಸ್ಕರ ನೀವು ಭಾಳ ಶ್ರಮಪಟ್ಟು ಈ ಒಂದು ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಮ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಈ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾನು ಒಂದೇ ಮಾತು ಹೇಳೋದು ಏನು ನೀವು ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದೀರ ಸುಮಾರು 382 ಪೋಸ್ಟಿಂಗ್ ಇದೆ. ಇದನ್ನು ಈಗಲೇ ನೀವು ರದ್ದುಪಡಿಸಿ ಹೊಸದಾಗಿ ಮರುಪರೀಕ್ಷೆ ಮಾಡೋದಕ್ಕೆ ನೀವು ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು. ಎಷ್ಟೋ ಜನ ಕನ್ನಡಿಗರಿಗೆ ಇದರಿಂದ ತುಂಬ ಅನುಕೂಲಗಳಿದ್ದಾವೆ. ಯಾಕಂದರೆ ಕೆಲವರು ತಹಸೀಲ್ದಾರ್ ಆಗಬೇಕು ಅಂತ ಆಸೆ ಇರುತ್ತೆ, ಇನ್ನು ಕೆಲವರು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ಇನ್ನು ಕೆಲವರು ಇನ್ನೂ ಉತ್ತಮವಾದಂಥ ಹುದ್ದೆಗಳಿಗೆ ಅಲಂಕರಿಸಿ ನಾವು ಇವತ್ತು ಏನು ಕರ್ನಾಟಕನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇರೋವಂಥ ಒಬ್ಬ ಸ್ವಾಭಿಮಾನಿ ವಿದ್ಯಾರ್ಥಿಗಳಿದ್ದಾರೆ. ಅಂಥ ವಿದ್ಯಾರ್ಥಿಗಳ ಮಖಕ್ಕೆ ಮಣ್ಣೆರ್ಚೋ ಕೆಲಸ ಮಾತ್ರ ದಯವಿಟ್ಟು KPSC ಅವರಾಗಲಿ ರಾಜ್ಯ ಸರ್ಕಾರದವರಾಗಲಿ ಮಾಡಬಾರ್ದು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ಇದನ್ನು ತೀವ್ರವಾಗಿ ಗಣನೆಗೆ ತಗೊಂಡು ನಮ್ಮ ಏನು ವಿದ್ಯಾರ್ಥಿ ಭವಿಷ್ಯನ ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ರಾಜ್ಯಾಧ್ಯಕ್ಷರಿಗೆ ಏನು ಕೇಳಿದೀವಿ ಅಂತ ಅದೇ ಪ್ರಶ್ನೆ ಅಂತ ಹೇಳ್ತಾ ಇಲ್ಲ ಸರ್. ಯಾವುದೇ ಒಂದು ಸರ್ಕಾರ ಬರಲಿ, ಯಾವುದೇ ಮಂತ್ರಿಗಳು ಬರಲಿ, ಒಂದು ಕ್ವಶನ್ ಮಾರ್ಕು ಏನು ಅಂದರೆ ಆಂಗ್ಲ ವ್ಯಾಮೋಹ ಜಾಸ್ತಿ ಇದೆ, ಕನ್ನಡ ವ್ಯಾಮೋಹ ಕಡಿಮೆ ಇದೆ ಅನಿಸ್ತದೆ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಸರ್, ಎರಡು ಮಾತಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳಿ ಮಾತಾಡೋದಕ್ಕೆ ಮಾತ್ರ ಚೆನ್ನಾಗಿದೆ ಸರ್. ದೊಡ್ಡ ಮಾತಾಡೋದು ತುಂಬ ಉದ್ದುದ್ದ ಮಾತಾಡ್ತಾರೆ, ಬಟ್ ಅದು ಜಾರಿಗೆ ತರಬೇಕಲ್ವ ಸರ್? ಸರ್, ಏನಾಗಿದೆ ಅಂತಂದರೆ ಇವತ್ತು ಆಂಗ್ಲ ಮಾಧ್ಯಮಕ್ಕೆ ಏನಕ್ಕೆ ಮಾರು ಹೋಗ್ತಾ ಇದ್ದಾರೆ ಅಂತಂದರೆ ಇವತ್ತು ಏನು ದೊಡ್ಡ ರಾಜಕಾರಣಿಗಳು ಇವರೆಲ್ಲ ಏನಿದ್ದಾರೆ, ಇವರ ಮುಖಂಡರುಗಳಿದ್ದಾರೆ, ಎಲ್ಲ ಪ್ರತಿಷ್ಠಿತ ಯೂನಿವರ್ಸಿಟಿಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಎಲ್ಲ ಇವರವೇ ಆಗಿದ್ದಾವೆ. ಇವತ್ತು ಯಾವುದೇ ಊರಿಗೆ ಹೋಗಿ ಒಂದು ಆಂಗ್ಲ ಶಾಲೆ ಓಪನ್ ಆಗ್ತಾ ಇದೆ. ಈ ಥರ ಆಗ್ತಾ ಇರೋದ್ರಿಂದ ಇವತ್ತು ಇವರೇ ಅದಕ್ಕೆ ಏನು ಆಂಗ್ಲ ಮಾಧ್ಯಮಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇವರವೇ ಒಂದು ಸಮಸ್ಯೆಗಳನ್ನ ಹುಟ್ಟಾಕ್ತಾವ್ರೆ. ಎಲ್ಲ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾವೆ. ಇದಕ್ಕೆ ನನ್ನ ಮನವಿ ಏನಂತ ಅಂದರೆ ದಯವಿಟ್ಟು ಇಂಥ ಒಂದು ವಿರುದ್ಧ ನಾವು ಲೋಕಶಕ್ತಿ ಪಕ್ಷದಿಂದ ರಾಜ್ಯಾದ್ಯಂತ ಹೋರಾಟ ಮಾಡಿ ಆದಷ್ಟು ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸೋ ಅಂಥ ಕೆಲಸ ಮಾಡಿ, ಸರ್ಕಾರಿ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ. ಯಾವುದೇ ಒಂದು ಸರ್ಕಾರಿ ನೌಕರಿಲಾಗ್ಬೋದು ಇಂಥದ್ರಲ್ಲಿ ಅವಕಾಶ ಮಾಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀವಿ ಸರ್.